ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡೆ ದೇವಿಯ ಪೂಜೆ, ಹಾಗೆ ಸಮಯ, ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಯಾವ ನೈವೇದ್ಯ ಮತ್ತು ಯಾವ ಬಣ್ಣ ಉಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ನವರಾತ್ರಿ 2025ರ 4ನೇ ದಿನ ಕೂಷ್ಮಾಂಡ ದೇವಿ ಪೂಜೆ, ಮುಹೂರ್ತ, ಪೂಜೆಯ ವಿಧಾನ, ಮಹತ್ವ ಮತ್ತು ಮಂತ್ರ ಈ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿ ಹಬ್ಬದ 4ನೇ ದಿನದಂದು ದುರ್ಗಾದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. 2025ರ ನವರಾತ್ರಿ ಹಬ್ಬದ 4ನೇ ದಿನವು ಸೆಪ್ಟೆಂಬರ್ 25ರಂದು ಗುರುವಾರ ಬಂದಿದೆ. 2025ರ ನವರಾತ್ರಿ ಹಬ್ಬದ 4ನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ, ಆಕೆಯನ್ನು ಪೂಜಿಸುವ ವಿಧಾನ ಮತ್ತು ಮಂತ್ರ ಮತ್ತು ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪ್ರಸ್ತುತ 2025ರ ಶಾರದೀಯ ನವರಾತ್ರಿ ಅಂದರೆ ಶರನ್ನವರಾತ್ರಿ ಹಬ್ಬ ನಡೀತಾ ಇದೆ. ನವರಾತ್ರಿಯ 4ನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಅನಾರೋಗ್ಯ, ದುಃಖ ಮತ್ತು ಚಿಂತೆ ದೂರವಾಗುತ್ತದೆ. ಸಂಪತ್ತು, ಖ್ಯಾತಿ ಮತ್ತು ಆದಾಯ ಕೂಡ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಸಹ ಇದೆ. ಈ ದಿನದಂದು ದುರ್ಗಾದೇವಿಯ 4ನೇ ರೂಪವನ್ನು ಪೂಜಿಸುವುದರಿಂದ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿ ಕೂಡ ಸಿಗುತ್ತದೆ ಎಂದು ನಂಬಲಾಗಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕೂಷ್ಮಾಂಡ ದೇವಿಯು ಸೌರವ್ಯೂಹದೊಳಗಿನ ಲೋಕದಲ್ಲಿ ವಾಸಿಸುತ್ತಾಳೆ ಮತ್ತು ಅವಳ ದೇಹದ ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ. ಅವಳ ಕಾಂತಿ ಮತ್ತು ಬೆಳಕು ಎಲ್ಲ ಬ್ರಹ್ಮಾಂಡದ ದಿಕ್ಕುಗಳನ್ನು ಬೆಳಗಿಸುತ್ತದೆ. 2025ರ ನವರಾತ್ರಿ 4ನೇ ದಿನದಂದು ಕೂಷ್ಮಾಂಡ ದೇವಿಯ ಪೂಜೆಗೆ ಶುಭ ಮುಹೂರ್ತ ಮತ್ತು ಪೂಜೆ ವಿಧಿ ವಿಧಾನ, ಮಹತ್ವ ಮತ್ತು ಮಂತ್ರಗಳನ್ನು ಕುರಿತು ಸಂಪೂರ್ಣ ನೋಡೋಣ. ನವರಾತ್ರಿ 2025ರ 4ನೇ ದಿನ ಕೂಷ್ಮಾಂಡ ದೇವಿ ಪೂಜೆ ವಿಶೇಷತೆ ಏನು ಅಂದರೆ, ಕೂಷ್ಮಾಂಡ ದೇವಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಕೆಗೆ ನೆಚ್ಚಿನ ಖಾದ್ಯವನ್ನು ಮಲ್ಪುವಾವನ್ನು ಅಂದರೆ ಪ್ರಸಾದವನ್ನು ಇಡಬೇಕು ಅಂತ. ಈ ಮಲ್ಪುವ ಅನ್ನೋದು ಪ್ರಸಾದ, ಒಂದು ವಿಶೇಷ ಪ್ರಸಾದ ಆಗಿರುತ್ತದೆ. ಚಿರೋಟಿ ರವೆ ಮತ್ತು ಮೈದಾನ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರೆದು ಅದು ಬೆಲ್ಲದ ಪಾಕ ಅಥವಾ ಸಕ್ಕರೆ ಪಾಕದಲ್ಲಿ ಅದ್ದಿ ದೇವ್ರಿಗಿಡೋದು ಈ ಪ್ರಸಾದದ ವಿಶೇಷತೆ ಆಗಿರುತ್ತದೆ. ಅದಲ್ದಿರ ಇದರ ಜೊತೆಗೆ ಮೊಸರು ಮತ್ತು ಹಲ್ವಾವನ್ನು ತಾಯಿಗೆ ಅರ್ಪಿಸಬಹುದು. ಕೂಷ್ಮಾಂಡ ದೇವಿಗೆ ನೆಚ್ಚಿನ ಆಹಾರವನ್ನು ಅರ್ಪಿಸುವ ಮೂಲಕ ಭಕ್ತನು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಸಹ ಇದೆ. ಹಿಂದೂ ನಂಬಿಕೆಗಳ ಪ್ರಕಾರ ಕೂಷ್ಮಾಂಡ ದೇವಿಯು ಕೆಂಪು ಬಣ್ಣದ ಹೂವುಗಳನ್ನು ಪ್ರೀತಿಸುತ್ತಾಳೆ. ಉದಾಹರಣೆಗೆ ಕೆಂಪು ಕಮಲ, ಕೆಂಪು ದಾಸವಾಳ ಮತ್ತು ಚೆಂಡು ಹೂವು ಇತ್ಯಾದಿ. ಕೂಷ್ಮಾಂಡ ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸುವುದು ಅವಳ ಆಶೀರ್ವಾದವನ್ನು ಪಡೆಯುವೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ನಾವು ಧರಿಸಿ ಕೂಷ್ಮಾಂಡ ದೇವಿಯನ್ನು ಪೂಜಿಸಬೇಕಾಗುತ್ತದೆ. ನವರಾತ್ರಿಯ 2025ರ 4ನೇ ದಿನದ ಕೂಷ್ಮಾಂಡ ದೇವಿಯ ಮಹತ್ವ ಏನು ಅನ್ನೋದಾದರೆ, ನವರಾತ್ರಿ ದಿನಗಳನ್ನು ವರ್ಷದ ಅತ್ಯಂತ ಶುಭ ದಿನಗಳು ಎಂದು ಪರಿಗಣಿಸಲಾಗುತ್ತದೆ. ಪ್ರತಿ ದಿನವೂ ದುರ್ಗಾದೇವಿಯ ವಿಭಿನ್ನ ಅವತಾರಗಳಿಗೆ ಮೀಸಲಾಗಿರುತ್ತದೆ. ನವರಾತ್ರಿಯ 4ನೇ ದಿನದಂದು ಇದು ಕೂಷ್ಮಾಂಡ ದೇವಿಗೆ ಮೀಸಲಾಗಿರುತ್ತದೆ. ಕು ಅಂದರೆ ಕು, ಉಷ್ಮ ಮತ್ತು ಅಂಡ ಅಂದರೆ ಬಿಡಿಸಿ ಹೇಳ್ತಾ ಇದ್ದೀವಿ ಇಲ್ಲಿ ಕೂಷ್ಮಾಂಡ ಅನ್ನೋದಕ್ಕೆ ಅರ್ಥ. ಕು ಎಂದರೆ ಸಣ್ಣ, ಉಷ್ಮ ಅಂದರೆ ಶಕ್ತಿಯುತ, ಅಂಡ ಅಂದರೆ ಬ್ರಹ್ಮಾಂಡ ಅನ್ನೋದು ಇಲ್ಲಿ ಅರ್ಥ ಬರುತ್ತೆ. ಅವಳು ಹುಲಿಯ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು 8 ಕೈಗಳನ್ನು ಹೊಂದಿದ್ದಾಳೆ. ಅವಳು ತನ್ನ ಬಲಗೈಯಲ್ಲಿ ಕಮಲ, ಕಮಂಡಲ ಮತ್ತು ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ದಾಳೆ. ಅವಳು ತನ್ನ ಎಡಗೈಯಲ್ಲಿ ಅಮೃತ ಕಳಶ, ಜಪಮಾಲೆ ಮತ್ತು ಚಕ್ರವನ್ನು ಹಿಡಿದಿದ್ದಾಳೆ. ಕೂಷ್ಮಾಂಡ ದೇವಿಯನ್ನು ಅಷ್ಟಭುಜ ದೇವಿ ಎಂದು ಪರಿಗಣಿಸಲಾಗುತ್ತದೆ. ಈ ಶುಭ ದಿನದಂದು ಖಿನ್ನತೆ, ಆತಂಕ, ಭಯ ಅಥವಾ ವಿಷಾದವನ್ನು ಅನುಭವಿಸುತ್ತಿರುವವರು ಜನರು ಕೂಷ್ಮಾಂಡ ದೇವಿಯನ್ನು ಪ್ರಾರ್ಥಿಸಬೇಕು ಮತ್ತು ಪೂಜೆಯನ್ನು ಮಾಡಬೇಕು. ಇನ್ನು ಕೂಷ್ಮಾಂಡ ದೇವಿಯ ಪೂಜಾ ವಿಧಾನ ಯಾವ ರೀತಿ ಅಂದರೆ, ನವರಾತ್ರಿ 2025ರ 4ನೇ ದಿನ
ಮುಂಜಾನೆ ಬೇಗ ಎದ್ದು ಶುದ್ಧವಾದ ಬಟ್ಟೆಯನ್ನು ಅಂದರೆ ಹಳದಿ ಬಟ್ಟೆಯನ್ನು ನಾವು ಧರಿಸಿ ಕೂಷ್ಮಾಂಡ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆಕೆಗೆ ಸಿಂಧೂರವನ್ನು ಮತ್ತು ಹೂವಿನ ಮಾಲೆಯನ್ನು ಅರ್ಪಿಸಿ ಆಯಾ ಋತುಮಾನಕ್ಕೆ ದೊರೆಯುವ 5 ಹಣ್ಣುಗಳನ್ನು ಆಕೆಗೆ ಅರ್ಪಿಸಿ ಮತ್ತು ದುರ್ಗಾ ಚಾಲಿಸ ಮತ್ತು ದುರ್ಗಾ ಸಪ್ತಶತಿಯನ್ನು ಪಠಿಸಿ ದೇವಿಗೆ ಮೀಸಲಾದ ಮಂತ್ರಗಳನ್ನು ಪಠಿಸಿ ದೇವಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಅರ್ಪಿಸಿ. ಇನ್ನು ಕೂಷ್ಮಾಂಡ ದೇವಿಯ ಪೂಜಾ ಸಮಯ ಬಂದು ದೃಕ್ ಪಂಚಾಂಗದ ಪ್ರಕಾರ ಈ ದಿನ ಸೂರ್ಯ ಕನ್ಯಾ ರಾಶಿಯಲ್ಲಿ ಮತ್ತು ಚಂದ್ರ ತುಲಾ ರಾಶಿಯಲ್ಲಿ ಇರುತ್ತಾನೆ. ಅಭಿಜಿತ್ ಮುಹೂರ್ತ ಬಂದು ಬೆಳಗ್ಗೆ 11:48 ಮಧ್ಯಾಹ್ನ 12:37 ಇರುತ್ತದೆ. ಇನ್ನು ಕೂಷ್ಮಾಂಡ ದೇವಿಯ ಮಂತ್ರ ಬಂದು ಹೀಗಿದೆ: ಓಂ ದೇವಿ ಕೂಷ್ಮಾಂಡೈ ನಮಃ. ಐಂ ಹ್ರೀಂ ಕ್ಲೀಂ ಕೂಷ್ಮಾಂಡೈ ನಮಃ. ಯಾ ದೇವಿ ಸರ್ವಭೂತೇಷು ಮಾಂ ಕೂಷ್ಮಾಂಡ ರೂಪೇಣ ಸಂಸ್ಥಿತ. ನಮಸ್ತೈಸ್ತು 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 ನಮೋ ನಮಃ. ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಾದನ ಹಸ್ತಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತು ಮೇ. ಈ ಮಂತ್ರವನ್ನು ಕೂಷ್ಮಾಂಡ ದೇವಿಯ ಪೂಜೆ ಮಾಡುವಾಗ ಅಥವಾ ಪೂಜೆ ಮಾಡಿದ ನಂತರ 11 ಬಾರಿ ಅಥವಾ 21 ಬಾರಿ ನಿಮಗೆ ಸಾಧ್ಯವಾದರೆ 108 ಬಾರಿ ಆದರೂ ಜಪಿಸಿ ಪೂಜೆ ಮಾಡಿದ್ರೆ ನಾನು ಮೇಲಿನ ರೀತಿಯಲ್ಲಿ ಹೇಳಿದ್ದೆಲ್ಲ ನಿಮಗೆ ದೊರೆಯುತ್ತದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಇದು ಕೂಷ್ಮಾಂಡ ದೇವಿಯ ಪೂಜಾ ಮಂತ್ರ ಹಾಗೆ ಪ್ರಸಾದ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.